ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು ಮನವಿಯನ್ನ ಮಾಡಿಕೊಂಡ್ರು. ಸಾಲು ಸಾಲು ಬೇಡಿಕೆಗಳನ್ನ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರು ಇಟ್ಟರು. ಅದರಲ್ಲಿ ಬಹಳ ಮುಖ್ಯವಾಗಿ ಸಂಪುಟ ಪುನರ್ರಚನೆಯ ವಿಚಾರ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರಂತೆ. ಸದ್ಯಕ್ಕೆ ಸ್ವಲ್ಪ ಹೊತ್ತು ಕಾಯೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರಂತೆ. ಡಿ.ಕೆ. ಶಿವಕುಮಾರ್ ಅವರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ. ಸದ್ಯಕ್ಕಿರುವಂತಹ ರಾಜಕೀಯ ಗೊಂದಲ, ಸಿದ್ದರಾಮಯ್ಯ ಬಣದವರು ಒಂದು ರೀತಿ ಮಾತಾಡ್ತಾರೆ, ಡಿ.ಕೆ. ಶಿವಕುಮಾರ್ ಬಣದವರು ಒಂದು ರೀತಿ ಮಾತಾಡ್ತಾರೆ. ಇವರಿಬ್ಬರ ಮಾತುಗಳ ಲಾಭವನ್ನ ವಿಪಕ್ಷ ತೆಗೆದುಕೊಳ್ತಾ ಇದೆ, ನಿಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳುವ ಮೂಲಕ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಯಾವಾಗ ಮತ್ತೆ ಸ್ಪಷ್ಟ ಆಯಿತು ಅಂತಂದ್ರೆ, ನಿನ್ನೆ ನೋಡಿದ್ರಲ್ಲ ಏರ್ಪೋರ್ಟಿನ ದೃಶ್ಯಗಳನ್ನ, ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಮಾತಾಡೋದೇನು, ಸಿದ್ದರಾಮಯ್ಯ ಜೊತೆಗೆ ಮಾತಾಡೋದೇನು, ಇಬ್ಬರನ್ನು ಸೇರಿಸಿ ಮಾತಾಡೋದೇನು, ಇವೆಲ್ಲ ಏನನ್ನು ಸೂಚಿಸುತ್ತೆ? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಸೊ ಸದ್ಯಕ್ಕೆ ಇರುವ ಈ ರಾಜಕೀಯ ಗೊಂದಲ ಪರಿಹರಿಸೋ ಅಗತ್ಯ ಇದೆ. ಆ ಅಗತ್ಯದ ಅನಿವಾರ್ಯತೆ, ಗಂಭೀರತೆಯನ್ನು ಅರಿತುಕೋಬೇಕು. ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ಬರೂ ಕೂಡ ಬದ್ಧರಾಗಿದ್ದೇವೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಆದರೆ ಆ ನಿರ್ಧಾರ ಬೇಗ ತಗೊಳ್ಳಿ. 2026-27 ಸಾಲಿನ ಬಜೆಟ್ ಸಿದ್ಧತೆಯೂ ಆಗಬೇಕು. ಸಾಧ್ಯವಾದಷ್ಟು ಬೇಗ ಈ ಗೊಂದಲವನ್ನು ಪರಿಹರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ, GBA ಚುನಾವಣೆ ಬೇರೆ ಇದೆ. ಆ ಕಡೆ ಅಸ್ಸಾಂನ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ. ಪಕ್ಷದಲ್ಲಿ ಗೊಂದಲಗಳಿದ್ದರೆ ಮುಂದೆ ಸಮಸ್ಯೆ ಆಗುತ್ತೆ. ಜನರ ಹತ್ರ ನಾವು ಹೇಗೆ ಹೋಗೋಣ, ನಿಮ್ಮಲ್ಲೇ 1000 ಸಮಸ್ಯೆ ಇದೆ ಮಾರಾಯ, ನಮ್ಮನ್ನು ಹೆಂಗೆ ನೀವು ಓಟ್ ಕೇಳಕ್ಕೆ ಬರ್ತಾ ಇದ್ದೀರಿ ಅಂತ ಜನ ನಮ್ಮನ್ನು ಕೇಳ್ತಾರೆ. ಅದಕ್ಕೆ ನಾವು ಏನು ಉತ್ತರ ಕೊಡೋಣ? ಆದ್ದರಿಂದ ದಯವಿಟ್ಟು ನಮ್ಮ ಗೊಂದಲಗಳನ್ನು ಬಗೆಹರಿಸಿ. ಈಗಾಗಲೇ ಸರ್ಕಾರದ ಅರ್ಧ ಅವಧಿ ಪೂರ್ಣ ಆಯಿತು. ಸಂಪುಟ ಪುನರ್ರಚನೆಗೆ ಇನ್ನಾದರೂ ಅನುಮತಿಯನ್ನ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸದ್ಯಕ್ಕಿರುವಂತ ರಾಜಕೀಯ ಗೊಂದಲ, ನಮ್ಮಲ್ಲಿರುವಂತ ಗೊಂದಲ ಅಂದ್ರೆ ಏನು? ಚಿಕ್ಕ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ ಕುರ್ಚಿ ಕದನ, ಚೇರ್ ವಾರ್. ಈ ವಾರನ್ನ ಬಗೆಹರಿಸಿ ಸಾಹೇಬ್ರೆ ಅಂತ ರಾಹುಲ್ ಗಾಂಧಿ ಅವರನ್ನ ಕೇಳಿಕೊಂಡಿದ್ದಾರೆ. ಹಿಂಗೆ ಸಾಲು ಸಾಲು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಎಲ್ಲಾ ಗೊಂದಲಗಳಿಗೆ ಶೀಘ್ರವೇ ತೆರೆ ಎಳೆಯುತ್ತೇವೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಜನವರಿ 19ಕ್ಕೂ ಮೊದಲೇ ಒಂದು ಸುತ್ತಿನ ಚರ್ಚೆ ಆಗತ್ತೆ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯಗೆ ಭರವಸೆಯನ್ನ ನೀಡಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಿದ್ದರೆ ನಾಳೆಯೇ ಸಂಕ್ರಾಂತಿ, 16ನೇ ತಾರೀಕಿಂದ ಕ್ರಾಂತಿ ಆರಂಭವ, 19ನೇ ತಾರೀಕಿನಂದು ಅಥವಾ ಅದರ ಒಳಗಡೆನೆ ಒಂದು ಸ್ಪಷ್ಟವಾದಂತಹ ಪಿಕ್ಚರ್ ಸಿಗುತ್ತಾ? ಡಿ.ಕೆ. ಶಿವಕುಮಾರ್ CM ಆಗ್ತಾರಾ? ಸಿದ್ದರಾಮಯ್ಯ ಚೇರನ್ನ ಬಿಟ್ಟುಕೊಡ್ತಾರಾ? ಇದೆಲ್ಲದಕ್ಕೂ ಕೂಡ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು ಮನವಿಯನ್ನ ಮಾಡಿಕೊಂಡ್ರು. ಸಾಲು ಸಾಲು ಬೇಡಿಕೆಗಳನ್ನ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರು ಇಟ್ಟರು. ಅದರಲ್ಲಿ ಬಹಳ ಮುಖ್ಯವಾಗಿ ಸಂಪುಟ ಪುನರ್ರಚನೆಯ ವಿಚಾರ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರಂತೆ. ಸದ್ಯಕ್ಕೆ ಸ್ವಲ್ಪ ಹೊತ್ತು ಕಾಯೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರಂತೆ. ಡಿ.ಕೆ. ಶಿವಕುಮಾರ್ ಅವರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ. ಸದ್ಯಕ್ಕಿರುವಂತಹ ರಾಜಕೀಯ ಗೊಂದಲ, ಸಿದ್ದರಾಮಯ್ಯ ಬಣದವರು ಒಂದು ರೀತಿ ಮಾತಾಡ್ತಾರೆ, ಡಿ.ಕೆ. ಶಿವಕುಮಾರ್ ಬಣದವರು ಒಂದು ರೀತಿ ಮಾತಾಡ್ತಾರೆ. ಇವರಿಬ್ಬರ ಮಾತುಗಳ ಲಾಭವನ್ನ ವಿಪಕ್ಷ ತೆಗೆದುಕೊಳ್ತಾ ಇದೆ, ನಿಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳುವ ಮೂಲಕ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಯಾವಾಗ ಮತ್ತೆ ಸ್ಪಷ್ಟ ಆಯಿತು ಅಂತಂದ್ರೆ, ನಿನ್ನೆ ನೋಡಿದ್ರಲ್ಲ ಏರ್ಪೋರ್ಟಿನ ದೃಶ್ಯಗಳನ್ನ, ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಮಾತಾಡೋದೇನು, ಸಿದ್ದರಾಮಯ್ಯ ಜೊತೆಗೆ ಮಾತಾಡೋದೇನು, ಇಬ್ಬರನ್ನು ಸೇರಿಸಿ ಮಾತಾಡೋದೇನು, ಇವೆಲ್ಲ ಏನನ್ನು ಸೂಚಿಸುತ್ತೆ? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಸೊ ಸದ್ಯಕ್ಕೆ ಇರುವ ಈ ರಾಜಕೀಯ ಗೊಂದಲ ಪರಿಹರಿಸೋ ಅಗತ್ಯ ಇದೆ. ಆ ಅಗತ್ಯದ ಅನಿವಾರ್ಯತೆ, ಗಂಭೀರತೆಯನ್ನು ಅರಿತುಕೋಬೇಕು. ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ಬರೂ ಕೂಡ ಬದ್ಧರಾಗಿದ್ದೇವೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಆದರೆ ಆ ನಿರ್ಧಾರ ಬೇಗ ತಗೊಳ್ಳಿ. 2026-27 ಸಾಲಿನ ಬಜೆಟ್ ಸಿದ್ಧತೆಯೂ ಆಗಬೇಕು. ಸಾಧ್ಯವಾದಷ್ಟು ಬೇಗ ಈ ಗೊಂದಲವನ್ನು ಪರಿಹರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ,
GBA ಚುನಾವಣೆ ಬೇರೆ ಇದೆ. ಆ ಕಡೆ ಅಸ್ಸಾಂನ ಜವಾಬ್ದಾರಿ DK ಶಿವಕುಮಾರ್ ಅವರಿಗೆ ಇದೆ. ಪಕ್ಷದಲ್ಲಿ ಗೊಂದಲಗಳಿದ್ದರೆ ಮುಂದೆ ಸಮಸ್ಯೆ ಆಗುತ್ತೆ. ಜನರ ಹತ್ರ ನಾವು ಹೇಗೆ ಹೋಗೋಣ, ನಿಮ್ಮಲ್ಲೇ 1000 ಸಮಸ್ಯೆ ಇದೆ ಮಾರಾಯ, ನಮ್ಮನ್ನು ಹೆಂಗೆ ನೀವು ಓಟ್ ಕೇಳಕ್ಕೆ ಬರ್ತಾ ಇದ್ದೀರಿ ಅಂತ ಜನ ನಮ್ಮನ್ನು ಕೇಳ್ತಾರೆ. ಅದಕ್ಕೆ ನಾವು ಏನು ಉತ್ತರ ಕೊಡೋಣ? ಆದ್ದರಿಂದ ದಯವಿಟ್ಟು ನಮ್ಮ ಗೊಂದಲಗಳನ್ನು ಬಗೆಹರಿಸಿ. ಈಗಾಗಲೇ ಸರ್ಕಾರದ ಅರ್ಧಾವಧಿ ಪೂರ್ಣ ಆಯಿತು. ಸಂಪುಟ ಪುನರ್ರಚನೆಗೆ ಇನ್ನಾದರೂ ಅನುಮತಿಯನ್ನ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸದ್ಯಕ್ಕಿರುವಂತ ರಾಜಕೀಯ ಗೊಂದಲ, ನಮ್ಮಲ್ಲಿರುವಂತ ಗೊಂದಲ ಅಂದ್ರೆ ಏನು? ಚಿಕ್ಕ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ ಕುರ್ಚಿ ಕದನ, ಚೇರ್ ವಾರ್. ಈ ವಾರನ್ನ ಬಗೆಹರಿಸಿ ಸಾಹೇಬ್ರೆ ಅಂತ ರಾಹುಲ್ ಗಾಂಧಿ ಅವರನ್ನ ಕೇಳಿಕೊಂಡಿದ್ದಾರೆ. ಹಿಂಗೆ ಸಾಲು ಸಾಲು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ, DK ಶಿವಕುಮಾರ್. ಎಲ್ಲಾ ಗೊಂದಲಗಳಿಗೆ ಶೀಘ್ರವೇ ತೆರೆ ಎಳೆಯುತ್ತೇವೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಜನವರಿ 19ಕ್ಕೂ ಮೊದಲೇ ಒಂದು ಸುತ್ತಿನ ಚರ್ಚೆ ಆಗತ್ತೆ. DK ಶಿವಕುಮಾರ್ ಸಿದ್ದರಾಮಯ್ಯಗೆ ಭರವಸೆಯನ್ನ ನೀಡಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಿದ್ದರೆ ನಾಳೆಯೇ ಸಂಕ್ರಾಂತಿ, 16ನೇ ತಾರೀಕಿಂದ ಕ್ರಾಂತಿ ಆರಂಭವ, 19ನೇ ತಾರೀಕಿನಂದು ಅಥವಾ ಅದರ ಒಳಗಡೆನೆ ಒಂದು ಸ್ಪಷ್ಟವಾದಂತಹ ಪಿಕ್ಚರ್ ಸಿಗುತ್ತಾ? DK ಶಿವಕುಮಾರ್ CM ಆಗ್ತಾರಾ? ಸಿದ್ದರಾಮಯ್ಯ ಚೇರನ್ನ ಬಿಟ್ಟು ಕೊಡ್ತಾರಾ? ಇದೆಲ್ಲದಕ್ಕೂ ಕೂಡ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಒಂದು ಮನವಿಯನ್ನ ಮಾಡಿಕೊಂಡ್ರು. ಸಾಲು ಸಾಲು ಬೇಡಿಕೆಗಳನ್ನ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಇಟ್ಟರು. ಅದರಲ್ಲಿ ಬಹಳ ಮುಖ್ಯವಾಗಿ ಸಂಪುಟ ಪುನರ್ರಚನೆಯ ವಿಚಾರ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರಂತೆ. ಸದ್ಯಕ್ಕೆ ಸ್ವಲ್ಪ ಹೊತ್ತು ಕಾಯೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರಂತೆ. DK ಶಿವಕುಮಾರ್ ಅವರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ. ಸದ್ಯಕ್ಕಿರುವಂತಹ ರಾಜಕೀಯ ಗೊಂದಲ, ಸಿದ್ದರಾಮಯ್ಯ ಬಣದವರು ಒಂದು ರೀತಿ ಮಾತಾಡ್ತಾರೆ, DK ಶಿವಕುಮಾರ್ ಬಣದವರು ಒಂದು ರೀತಿ ಮಾತಾಡ್ತಾರೆ. ಇವರಿಬ್ಬರ ಮಾತುಗಳ ಲಾಭವನ್ನ ವಿಪಕ್ಷ ತೆಗೆದುಕೊಳ್ತಾ ಇದೆ, ನಿಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳುವ ಮೂಲಕ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಯಾವಾಗ ಮತ್ತೆ ಸ್ಪಷ್ಟ ಆಯಿತು ಅಂತಂದ್ರೆ, ನಿನ್ನೆ ನೋಡಿದ್ರಲ್ಲ ಏರ್ಪೋರ್ಟಿನ ದೃಶ್ಯಗಳನ್ನ. ರಾಹುಲ್ ಗಾಂಧಿ DK ಶಿವಕುಮಾರ್ ಜೊತೆಗೆ ಮಾತಾಡೋದೇನು, ಸಿದ್ದರಾಮಯ್ಯ ಜೊತೆಗೆ ಮಾತಾಡೋದೇನು, ಇಬ್ಬರನ್ನು ಸೇರಿಸಿ ಮಾತಾಡೋದೇನು, ಇವೆಲ್ಲ ಏನನ್ನು ಸೂಚಿಸುತ್ತೆ? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಸೊ ಸದ್ಯಕ್ಕೆ ಇರುವ ಈ ರಾಜಕೀಯ ಗೊಂದಲ ಪರಿಹರಿಸೋ ಅಗತ್ಯ ಇದೆ. ಆ ಅಗತ್ಯದ ಅನಿವಾರ್ಯತೆ, ಗಂಭೀರತೆಯನ್ನು ಅರಿತುಕೋಬೇಕು. ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ಬರೂ ಕೂಡ ಬದ್ಧರಾಗಿದ್ದೇವೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಆದರೆ ಆ ನಿರ್ಧಾರ ಬೇಗ ತಗೊಳ್ಳಿ. 2026-27ರ ಸಾಲಿನ ಬಜೆಟ್ ಸಿದ್ಧತೆಯೂ ಆಗಬೇಕು. ಸಾಧ್ಯವಾದಷ್ಟು ಬೇಗ ಈ ಗೊಂದಲವನ್ನು ಪರಿಹರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ, GBA ಚುನಾವಣೆ ಬೇರೆ ಇದೆ. ಆ ಕಡೆ ಅಸ್ಸಾಂನ ಜವಾಬ್ದಾರಿ DK ಶಿವಕುಮಾರ್ ಅವರಿಗೆ ಇದೆ. ಪಕ್ಷದಲ್ಲಿ ಗೊಂದಲಗಳಿದ್ದರೆ ಮುಂದೆ ಸಮಸ್ಯೆ ಆಗುತ್ತೆ. ಜನರ ಹತ್ರ ನಾವು ಹೇಗೆ ಹೋಗೋಣ, ನಿಮ್ಮಲ್ಲೇ 1000 ಸಮಸ್ಯೆ ಇದೆ ಮಾರಾಯ, ನಮ್ಮನ್ನು ಹೆಂಗೆ ನೀವು ಓಟ್ ಕೇಳಕ್ಕೆ ಬರ್ತಾ ಇದ್ದೀರಿ ಅಂತ ಜನ ನಮ್ಮನ್ನು ಕೇಳ್ತಾರೆ. ಅದಕ್ಕೆ ನಾವು ಏನು ಉತ್ತರ ಕೊಡೋಣ? ಆದ್ದರಿಂದ ದಯವಿಟ್ಟು ನಮ್ಮ ಗೊಂದಲಗಳನ್ನು ಬಗೆಹರಿಸಿ. ಈಗಾಗಲೇ ಸರ್ಕಾರದ ಅರ್ಧಾವಧಿ ಪೂರ್ಣ ಆಯಿತು. ಸಂಪುಟ ಪುನರ್ರಚನೆಗೆ ಇನ್ನಾದರೂ ಅನುಮತಿಯನ್ನ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸದ್ಯಕ್ಕಿರುವಂತ ರಾಜಕೀಯ ಗೊಂದಲ, ನಮ್ಮಲ್ಲಿರುವಂತ ಗೊಂದಲ ಅಂದ್ರೆ ಏನು? ಚಿಕ್ಕ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ ಕುರ್ಚಿ ಕದನ, ಚೇರ್ ವಾರ್. ಈ ವಾರನ್ನ ಬಗೆಹರಿಸಿ ಸಾಹೇಬ್ರೆ ಅಂತ ರಾಹುಲ್ ಗಾಂಧಿ ಅವರನ್ನ ಕೇಳಿಕೊಂಡಿದ್ದಾರೆ. ಹಿಂಗೆ ಸಾಲು ಸಾಲು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ, DK ಶಿವಕುಮಾರ್. ಎಲ್ಲಾ ಗೊಂದಲಗಳಿಗೆ ಶೀಘ್ರವೇ ತೆರೆ ಎಳೆಯುತ್ತೇವೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಜನವರಿ 19ಕ್ಕೂ ಮೊದಲೇ ಒಂದು ಸುತ್ತಿನ ಚರ್ಚೆ ಆಗತ್ತೆ. DK ಶಿವಕುಮಾರ್ ಸಿದ್ದರಾಮಯ್ಯಗೆ ಭರವಸೆಯನ್ನ ನೀಡಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಿದ್ದರೆ ನಾಳೆಯೇ ಸಂಕ್ರಾಂತಿ, 16ನೇ ತಾರೀಕಿಂದ ಕ್ರಾಂತಿ ಆರಂಭವ, 19ನೇ ತಾರೀಕಿನಂದು ಅಥವಾ ಅದರ ಒಳಗಡೆನೆ ಒಂದು ಸ್ಪಷ್ಟವಾದಂತಹ ಪಿಕ್ಚರ್ ಸಿಗುತ್ತಾ? DK ಶಿವಕುಮಾರ್ CM ಆಗ್ತಾರಾ? ಸಿದ್ದರಾಮಯ್ಯ ಚೇರನ್ನ ಬಿಟ್ಟು ಕೊಡ್ತಾರಾ? ಇದೆಲ್ಲದಕ್ಕೂ ಕೂಡ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್,